ಅವರು ಎಲ್ಲಾನು ಮರ್ತು ಬಿಟ್ಟಾರ್ರಿ. ಅಭಿವೃದ್ಧಿ, ಜನರ ಕೆಲಸ ಅದು ಇದು ಬಿಟ್ಟಾರ. ಬರೀ ಎದಕ್ಕಾದ್ರೆ ಬರೀ ಕುರ್ಚಿ ಸಲ ಜಗಳ. 3 ವರ್ಷದಿಂದ ಏನ್ ಮಾಡ್ಯಾರಪ್ಪ ಅಂದ್ರೆ 3 ವರ್ಷದಿಂದ ಅವ ಸಿದ್ದರಾಮಣ್ಣ ತಗೊಂಡು ಚಾರ ತಗೊಂಡು ಕೂಡ್ಲೇನೆ ಶುರು ಆಗ್ಬಿಟ್ಟದ. 3 ವರ್ಷ ಏನಂದ್ರೆ ಬರೀ ಕುರ್ಚಿ ಸಲಗೆ ಜಗಳ. ಆ ಕುರ್ಚಿನೇ ಬಹಳ ಇಂಪಾರ್ಟೆಂಟ್ ಆಗ್ಯದ ಜನರ ಕೆಲಸಕ್ಕಿಂತಲ್ಲ. ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಸಾಧನೆ, ಆ ಸಾಧನೆ ಬದಲಿ ಏನಾಗ್ಯದಪ್ಪ ಅಂತಂದ್ರ 3 ವರ್ಷಗಳ ಸಾಧನೆಯ ಮಧ್ಯ 300 ವೈಫಲ್ಯಗಳು ಹಾರ ಆ ಸಿದ್ದರಾಮಯ್ಯಗೆ ನಾನೇ ಹಾಕ್ಬಿಡ್ತೀನಪ್ಪ. ಇಲ್ಲದ ನೋಡ್ರಿ 300 ಒಂದಲ್ಲ ಎರಡಲ್ಲ 3 ವರ್ಷದ ಸಾಧನೆ ಏನಂದ್ರೆ 300 ವೈಫಲ್ಯಗಳು, ಸಮಸ್ಯೆ ವೈಫಲ್ಯಗಳು 300 ಅದಾವ. 300 ಅವೆಲ್ಲ 300 ನಾನು ಹೇಳ್ಕೊಂಡು ಕೂಡ್ರದು ಕಷ್ಟ ಆಗ್ಬಿಡ್ತದೆ. ಬೇಕಾದ್ರೆ ಆಮೇಲೆ ನಿಮ್ಗೆ ಮೊದಲನೇದು ಒಂದೇ ಶಬ್ದ, ಕೊನೆಯದೊಂದು ಶಬ್ದ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳೋದಿಲ್ಲ. 300 ವೈಫಲ್ಯಗಳ ವೈಫಲ್ಯಗಳನ್ನ ಸಿದ್ದರಾಮಯ್ಯನ ಕೊಳ್ಳಿಗೆ ನಾನು ಹಾಕ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ನಾಚಿಕೆ ಬರಬೇಕು. ಏನ್ ಸಾಧನೆ ಮಾಡ್ಯಾರ್ರಿ, ಏನ್ ಇಂಥದ್ದು ಹೇಳಿ. ದಯವಿಟ್ಟು ತಾವು ಪತ್ರಿಕಾ ಬಂಧುಗಳು ಬಹಳ ವರ್ಷದಿಂದ ತಾವು ಈ ಒಂದು ನಿಮ್ಮ ವ್ಯವಹಾರದಲ್ಲಿ ಅದಿರಿ. ಇಂಥ ಸರ್ಕಾರ ಎಂದರೆ ನೋಡಿರಿ ನೀವು, ಹೇಳ್ರಿ ದಯವಿಟ್ಟು ನೋಡೋಣ. ಅಲ್ರಿ 3 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ 3 ವರ್ಷ ಆಯ್ತು. ಈ 3 ವರ್ಷದಲ್ಲಿ ನಿಮ್ಮ ಸಾಧನೆ ಏನು ಅಂದ್ರೆ 300 ವೈಫಲ್ಯಗಳನ್ನ ಯಾವ್ದು ಸದ್ಯದ ಹೇಳ್ರಿ ನೋಡೋಣ. ಕುಡಿಯೋ ನೀರಿಗೂ ಟ್ಯಾಕ್ಸ್. ಅಲ್ಲಿ ಒಂದ್ ಕಡೆ ಏನ್ ಹೇಳ್ತೀರಿ, ನಾವು ಗ್ಯಾರಂಟಿ ಕೊಟ್ಟಿದ್ದೆವು ಹೆಣ್ಮಕ್ಳಿಗೆ ಅಂತ ಹೇಳ್ತೀರಿ. ಇನ್ನೊಂದ್ ಕಡೆ ಏನ್ ಹೇಳ್ತೀರಿ, ಆ ಗಂಡನ ಜೋಬನ್ಯಾಗ ಕೈ ಹಾಕಿರಿ. ಅಲ್ರಿ ಅಲ್ಲಿ ನಮ್ಮ ಹಳ್ಳ್ಯಾಗ ಒಂದು ಶಬ್ದದ ನಗಬೇಡ್ರಿ. ಮತ್ತ ಜಂಪರ್ದಾಗ ಕೊಟ್ಟು ಸೀರ್ಯಾಗ ಕದ್ದತ್ತ ವ್ಯಾಪಾರ ಮಾಡೋ ಹಂಗಂದ್ರ ಅಲ್ಲಿ ಬಾಯಿ ಇದೆಲ್ಲ ಬರೀ 8 ರೂಪಾಯಿಗೆ ಒಂದು ಮೀಟರ್ ಅರಿವಿ ಅಂತ ಹೇಳ್ತಾನ. ಅದು 4 ರೂಪಾಯಿ ಮೀಟರ್ ಇರೋದಿಲ್ಲ, ಅಲ್ಲಿ ಹೆಚ್ಚು ಮಾಡ್ತಾನೆ 8 ರೂಪಾಯಿ. ಇಲ್ಲಿ ಸೀರ್ಯಾಗ ಕಡಿಮೆ ಮಾಡ್ತಾನೆ. ಹಂಗ ಇವ್ರು ಸಿದ್ದರಾಮಯ್ಯ ಇಲ್ಲಿ ನಿನ್ನ ಗ್ಯಾರಂಟಿ ಆತಾನ, ಅಲ್ಲಿ ಆ ಗಂಡನ ಕೈಯಾಗ ಜೋಬ್ಯಾಗ ಕಿಶೆ ಹಾಕಿ ಎಲ್ಲನೂ ದುಬಾರಿ ಮಾಡ್ಬಿಟ್ಟಾರ. ಅಲ್ರಿ ಯಾವ್ದು ಹೇಳಿ ನೋಡೋಣ. ಒಂದರೆ ಇಂಥದ್ದು ಬಿಟ್ಟದ ಅಂತ ಹೇಳ್ರಿ. ಎಲ್ಲದಕ್ಕೂ ಟ್ಯಾಕ್ಸಾ? ಎಲ್ಲ ಎದಕ್ಕಪ್ಪ ಟ್ಯಾಕ್ಸಾ? ಇವ್ರು ಗ್ಯಾರಂಟಿ ಕೊಡ್ಲಕ್ ಟ್ಯಾಕ್ಸಾ? ಆಯ್ತು, ನೀವು ಕೊಡ್ಬೇಡ್ರಿ ಅಂತ ನಾವ್ ಹೇಳಂಗಿಲ್ಲ, ಬಡವ್ರಿಗೆ ಕೊಡ್ರಿ. ನಿಮ್ಗೆ ತಾಕತ್ತಿದ್ರೆ ಕೊಡ್ಬೇಕಪ್ಪ. ನಿಮ್ಗೆ ತಾಕತ್ತೇ ಇಲ್ಲ, ನಿಮ್ದೇ ಕೈಕಾಲ ಅಳಿಗಾಡ್ಲಕತ್ತೆ. ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಒಂದು ಏನೂ ಇಲ್ಲ, ಬರೇ ಭ್ರಷ್ಟಾಚಾರ. ನಾವು 18 ವರ್ಷ ಮಂತ್ರಿ ಇದ್ದ ಈ ರಾಜ್ಯದಲ್ಲಿ. ನನ್ನ ಮಂತ್ರಿಗಳು ಯಾವ್ಯಾರ ಒಬ್ಬ ಫೋನ್ ಮಾಡಿದ್ರ ಅಥವಾ MLA ಫೋನ್ ಮಾಡಿದ್ರ ಮೊದಲ ನಮ್ಮ PSC ಕರೆದು ಹೇಳ್ತಿದ್ವಿ ಈ ಕೆಲಸ ಮಾಡಪ್ಪ ಅಂತ. ಇವತ್ತು ಈ ಸಿಸ್ಟಮ್ ಅದಾನ ಅಲ್ಲಿ? ಮಂತ್ರಿ ಕೆಲಸ ಮಾಡ್ಬೇಕಾದ್ರೆ ಮಂತ್ರಿ ಕೆಲಸ ಹೇಳಿದ್ರು ಮಂತ್ರಿನ ಲಾಂಛ ಕೊಡ್ಬೇಕು ಅವ್ರಿಗೆ, ಮಂತ್ರಿ ಕೆಲಸ ಮಾಡೋರಿಗೆ. ಇಂಥ ಸರ್ಕಾರ ನೋಡಿರಿ ಎಲ್ಲರೇ? ಭ್ರಷ್ಟಾಚಾರ, ಆಮೇಲೆ ರಕ್ಷಣೆ ಇಲ್ಲ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ನೋಡಿರಲ್ಲ ಬೆಂಗಳೂರಲ್ಲಿ ದಿವಸ ಹಂಗಾಯ್ತು ಹಿಂಗಾಯ್ತು, ಬರೀ ಇದೇ ನಾವು ಅನ್ನೋದು ಬೇಡ ಬಾಯಿದೆ. ಆಮೇಲೆ ಕಳ್ಳತನ, ಗರುಡಿತನ, ಆಮೇಲೆ ಲಂಚ, ಯಾವ್ದು ಶುದ್ಧದ ಹೇಳ್ರಿ ನೋಡೋಣ. ನಿಮ್ಗೆ ಸಣ್ಣದೊಂದು ಉದಾಹರಣೆ ಹೇಳ್ಬೇಕಾದ್ರೆ ನನ್ನ ಜಿಲ್ಲೆದ ಒಂದು ಸಮಸ್ಯೆ ಅದ. ಇದು ಅಪ್ಪು ಪಟ್ನಶೆಟ್ಟಿ ಅವ್ರಿಗೆ ಗೊತ್ತದ. ಅಲ್ಲಿ ಅಂಡರ್ ಬ್ರಿಡ್ಜ್ ಮಾಡ್ಬೇಕು ಅಂತೇಳಿ 19 ಕೋಟಿ ರೂಪಾಯಿ ನಾನು ಮಂಜೂರಾತಿ ಮಾಡಿಸ್ಕೊಟ್ಟಿನಿ. ವಜ್ರಮಾನ ಹನುಮಾನ್ ಗೇಟ್ದಲ್ಲಿ ಮಾಡಿಕೊಟ್ಟಿನಿ. ಈಗ ಅಲ್ಲಿ ಯುಟಿಲಿಟಿ ಯೂಸ್ ಮಾಡೋರು ಯಾರಪ್ಪ? ಏನ್ ನಾವು ಮಾಡ್ತೇವ? ಕೇಂದ್ರ ಸರ್ಕಾರದವ್ರ ಅಥವಾ ಮೋದಿಯವರು MP ಗಳು ಮಾಡ್ತಾರ? ಯುಟಿಲಿಟಿದ್ ಏನಿರ್ತದ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಅವರು ಅದಕ್ಕೆ 8 ಕೋಟಿ ರೂಪಾಯಿ ಏನೋ ಮಾಡ್ಯಾರ. ಅಲ್ಲಿ ಒಂದು ಪೈಪ್ ಬರ್ತದ, ನೀರಿನ ಪೈಪ್, ಆಮೇಲೆ ಒಂದು ಗಟರ್ ಪೈಪ್ ಬರ್ತದ. ಅದನ್ನ ಕಿತ್ತು ಹಾಕ್ರಪ್ಪ ಬೇರೆ ಕಡೆ, ನಾನು ರೋಡ್ ಚಾಲು ಮಾಡ್ತೀನಿ ಅಂದ್ರೆ ಇವತ್ತಿಗೂ ಮಾಡಲ್ರು. ಇಂಥ ಮಾಡೋ ಕೆಲಸ ಬೇಕಾದಷ್ಟದ ಬಿಡ್ತಾರ, ಯಾವ್ದಾವ್ದೋ ಮಾಡ್ಕೊತ ಕುಂದಿರ್ತಾರ. ಅದು ಏನ್ ಹೇಳ್ಬೇಕಿನ್ನು? ಅದಕ್ಕೆ ಒಟ್ಟಾರೆ ನೋಡ್ರಿ, ನಾ ಇಷ್ಟೇ ಹೇಳಕ್ ಬಯಸ್ತೀನಿ. ಈ 3 ವರ್ಷ ಸರ್ಕಾರದಲ್ಲಿ, 3 ವರ್ಷ ಅಧಿಕಾರದಲ್ಲಿ ಅವ್ರ ಕೆಲಸ ಏನಪ್ಪಾ ಅಂದ್ರೆ ಶೂನ್ಯ ನೋಡ್ರಿ. ಏನೂ ಕೆಲಸ ಇಲ್ಲ. ಯಾವುದು ಬರೀ ಯಾವ ಜಿಲ್ಲೆನಲ್ಲಿ ನೋಡ್ರಿ. ಅಲ್ರಿ ಆ ಪಾಪ MLAಗಳಿಗೆ ಅವ್ರಿಗೇನು ಪ್ರತಿ ವರ್ಷನೂ ಸ್ವಲ್ಪ ಹಣ ಕೊಡ್ತೀವಿ, ಅದನ್ನೂ ಇಲ್ಲ. ಈಗ ಯಾವ MLA ತನ್ನ ಕ್ಷೇತ್ರದಾಗ ಕೆಲಸ ಮಾಡ್ಬೇಕನ್ನೋ ಹವ್ಯಾಸನೂ ಇಲ್ಲ. ಯಾಕಂದ್ರೆ ರೊಕ್ಕನೇ ಇಲ್ಲ ಅವಕ್ಕ. ಅಂದ್ರೆ ನನ್ನ ರೋಡ್ ಇರ್ತದಲ್ಲ, ಕೇಂದ್ರ ಸರ್ಕಾರದ ಮೋದಿಯವ್ರು ಪಟ್ಟದ ರೋಡ ಪೂಜಾ ಮಾಡ್ತಾರ.
ಮತ್ತದು ನಾನಂತೂ ಹೋಗೋದಿಲ್ಲ, ಯಾವ ರೋಡು ಪೂಜೆ ಮಾಡ್ಲಕ್ ಹೋಗಿಲ್ಲ. ನನ್ನ ರೋಡ್ ಅನ್ನೋದು ಗೊತ್ತಿರ್ತದ, ನಾ ಹೋಗೋದಿಲ್ಲ ಎಲ್ಲಿ. ಅದು ನನ್ನ ರೋಡ್ ಅಂತ ಹೇಳ್ತಾರ ಅವ್ರು. ಇದು ಪ್ರಧಾನ ಮಂತ್ರಿ ಕೊಟ್ಟಾರ ಅಂತ ಹೇಳಂಗಿಲ್ಲ ಅವ್ರು, ಅಥವಾ ನಮ್ದೊಂದು 0.5% ಅದ ಅವ್ರದೊಂದು ಅರ್ಧ ಅದ ಅಂತ ಹೇಳಂಗಿಲ್ಲ. ಇದು ನಾವು ಮಾಡೋದು ರೋಡ್ ಅಂತ ಹೇಳ್ತಾರೆ. ಇಂಥದ್ರೊಳಗೆ ಶಬ್ಬಾಸ್ಗಿರಿ ಪಡಿತಕ್ಕಂಥ ಕೆಲಸ ಈ ಸರ್ಕಾರದಲ್ಲಿ ನಡೆದ. ಅದು ಒಟ್ಟಾರೆ ನಾ ಹೇಳೋದಾದ್ರೆ ಈ ಸರ್ಕಾರದ ಅಭಿವೃದ್ಧಿನಿಲ್ಲ, ಕರಪ್ಷನ್ ಹೆಚ್ಚು, ಆಮೇಲೆ ಹೆಣ್ಣು ಮಕ್ಕಳು ಯಾರಿಗೂ ರಕ್ಷಣೆ ಇಲ್ಲ, ಆಮೇಲೆ ಗುಂಡಾಗಿರಿ ಬೆಂಗಳೂರಾಗ ನೋಡ್ರಿ ಎಂತ ಪರಿ, ಎಲ್ಲೆಲ್ಲಿ ನೋಡ್ರಿ ಹೆಂಗ್ ನಡೆದ ನೋಡ್ರಿ. ಆಮೇಲೆ ನೋಡ್ರಿ ಕಾಂಗ್ರೆಸ್ನವ್ರು ಏನ್ ಹೇಳ್ತಾರ, ದಲಿತರು, ಅಲ್ಪಸಂಖ್ಯಾತರು, ಆಮೇಲೆ ಹಿಂದುಳಿದವರು ಅಂತ ಹೇಳ್ತಾರೆ, SC ST ಹೇಳ್ತಾರ. ಎಲ್ಲರೂ ಬ್ಯಾಚ್ ಹೊಡೆದಾರ್ರಿ ರೊಕ್ಕ ಎಲ್ಲಾರ್ದು. ಅಲ್ಲಿ ನೋಡ್ರಿ ಆ ಬಳ್ಳಾರಿಯಾಗ ನೋಡ್ರಿ ಆ ST ಕಾರ್ಪೊರೇಷನ್ ರೊಕ್ಕ ಬಳ್ಳಾರಿಯಾಗ ಇಲೆಕ್ಷನ್ ಖರ್ಚು ಮಾಡೋದು. ಮತ್ತೆ ಅಲ್ಲ ಇವೆಲ್ಲ ಮತ್ತೆ ಎಂತದ್ರಿ ಹೇಳ್ರಿ ನೋಡೋಣ. ಆಮೇಲೆ ಜೈಲಿಗೆ ಹೋದ್ರು ಮಂತ್ರಿ, ಅದು ಸಂಬಂಧಪಟ್ಟವ್ರು ಜೈಲಿಗೆ ಹೋದ್ರು. ಮತ್ತೆ ಇದಕ್ಕಿಂತ ಅಲ್ಲ ಇದು 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 ಸರ್ಕಾರದ ಇದು ಹೇಳ್ರಿ ನೋಡೋಣ, ನೀವೇ ಹೇಳ್ರಿ. ಅದಕ್ಕೆ ಇದು ಅತ್ಯಂತ ನಾಚಿಕೆಗೇಡಿತನ ಕೆಲಸ ಅಂತಕ್ಕಂಥ ಮಾತವನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಇದರಲ್ಲಿ ಏನೇನು ಗಂಧ ಇಲ್ಲ ಈ ಸರ್ಕಾರದಲ್ಲಿ. ಬರೇ ತಮ್ಮ ಡುಬ್ಬ ಚಪ್ಪರಿಸ್ಕೊಳ್ಳೋದು, ಎದರಾಗ ಚಪ್ಪರಿಸ್ಕೊತಾರಂದ್ರ ನಾವು ಗ್ಯಾರಂಟಿ ಕೊಟ್ಟಿದ್ದೇವಪ್ಪ, ಗ್ಯಾರಂಟಿಯಾಗಿ ನಡ್ಕೊಂಡಿದ್ದೇವ, ಅದೊಂದು ಬಿಟ್ರೆ ಏನೇನು ಒಂದು ಈ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ನಿಲ್ಲ. ಕಾಂಗ್ರೆಸ್ ನೋಡ್ರಿ ಯಾವ ಸರ್ಕಾರದಾಗೂ ಹಿಂದೆ ಲಂಚಕ್ಕೆ ಹೋದ ಇಲ್ಲ ಅಂತ ನಾ ಹೇಳಿದ್ರೆ ಇರ್ಬೋದು. ಅಲ್ಲಿ ಬರೀ ಒಂದು ಚಾರಣೆ ಇದ್ದಿದ್ರೆ ಇವ್ರದ್ದು ₹2 ಅದ ಲಂಚ. ಪ್ರತಿಯೊಂದಕ್ಕೂ ಲಂಚ್ ಇಲ್ಲದೆ ಯಾವುದೂ ಕೆಲಸ ಆಗೋದಿಲ್ಲ. ನಾವು ಹೇಳಿದ್ರು ಅಷ್ಟೇ, ಅಪ್ಪ ಸಾಹೇಬ್ ಹೇಳಿದ್ರೆ ಅಷ್ಟೇ, ನಮ್ಮ ಅಧ್ಯಕ್ಷರು ಹೇಳಿದ್ರೆ ಅಷ್ಟೇ, ಹೂರಿ ಥರ ಕೆಲಸ ಮಾಡಂಗಿಲ್ಲ. ಅದಕ್ಕೆ ನಾನು ಹೇಳೋದಾದ್ರೂ ಬಹಳ ನಿಜವಾಗಿ ಇದು ವೈಫಲ್ಯ, ಭಯಂಕರ ದೊಡ್ಡ ವೈಫಲ್ಯ ಅದ. 3 ವರ್ಷದಲ್ಲಿ ಯಾವ ಕೆಲಸನೂ ಕೂಡ ಮಾಡಿಲ್ಲ. ಬಿಗ್ ಜೀರೋ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ನೋಡಿದ್ದೀನಿ, ನಾನು ಕೇಳಿದ್ದೀನಿ. ಯಾವ ಆಫೀಸ್ಗೆ ಫೋನ್ ಮಾಡಿದ್ರ ನಮ್ಮ ಒತ್ತಡಕ್ಕ ಆಯ್ತ್ರಿ ಅವ್ನ ಕಳಿಸ್ರಿ, ಅಪ್ಪ ಸಾಹೇಬ್ನ ಕಳಿಸ್ರಿ, ಅಥವಾ ಅಧ್ಯಕ್ಷರು ಕಳಿಸ್ರಿ, ಮತ್ತೊಬ್ಬ ಹುಡುಗನ ಕಳಿಸ್ರಿ ಅಂತಾರ. ಅಲ್ಲಿ ಹೋಗೋಣ, ನಮ್ಮ ಹತ್ರ ರೊಕ್ಕಿಲ್ಲೋಪ, ನೀವು ಹೋಗಿ MP ಗಂಟು ಬಿದ್ದಿದೆ ಅಂತ ಅವ್ರು ಹೇಳ್ತಾರ. ಈ ಅಂಥದ್ರಿ ಅದು ಹೇಳ್ರಿ ನೋಡ. ಇಲ್ಲೇ ನೋಡ್ರಿ ಒಂದು ಉದಾಹರಣೆ ಹೇಳೋದಾದ್ರೆ ಅಲ್ಲಿ ಆ ರಂಭಾಪುರಿ ಜಗದ್ಗುರುಗಳು ಬರ್ಲಕತ್ತಿದ್ರು ಈ ಹೊನ್ನೊಟ್ಟಿಗೆಗೆ. ಆ ಹೊನ್ನೊಟ್ಟಿಗೆ ಪಂಚಾಯತಿ ಮುಂದ ಒಂದಿಷ್ಟು ಕಲ್ಲು ಒಟ್ಟಿಸ್ರಿ ಅಂತ ನನಗೆ ಹೇಳಿದ್ರು. ಅವ್ರು ಒಂದು 2 ಗಾಡಿ ಮಾಡ್ಕೊಂಡ್ ಬಂದಿವ್ರು. ನೋಡ್ರಿ ಚೀಫ್ ಸೆಕ್ರೆಟರಿ ಅವರ ಜಗದ್ಗುರುಗಳು ಬರ್ಲಾಕತ್ತಾರ, ಪಾಪ ಹಳ್ಳ್ಯಾಗ 3 ದಿನ ಬಿಟ್ಟು ಹಾಕೊಂದಿಷ್ಟು ಆ ಪೆಟ್ರೋಲ್ ಬಂಕ್ರಾಗ ಒಡ್ತಾರಲ್ಲ ಅಂತ ಒಂದಿಷ್ಟು ಕಲ್ಲು ಹಾಕ್ಬಿಡುವ ಮರ, ಭಾಳ ಖರ್ಚೇನಾಗೋದಿಲ್ಲ, ನಾನೇ ಹಾಕ್ಬಿಡ್ತಿದ್ದೆ. ಖರೆ ನನ್ನ MP ಫಂಡ್ ಎಲ್ಲ ಖಾಲಿ ಆಗ್ಯದ, ಒಂದಿಟ್ಟು ಮಾಡ್ಕೊಡ್ತೀನಿ. ಆಯ್ತು ಹೇಳ್ರಿ ಸಾಹೇಬ್ರ ಕಳಿಸ್ರಿ ಅಂದ್ರು. 2 ಜೀಪ್ ಕೊಟ್ಟು ಅಲ್ಲಿ ಅವ್ರ ಆಫೀಸ್ ಕಳಿಸ್ದ. ಅವಾಗ ಸಣ್ಣಗೆ ನಾಳೆಗೆ ಕಳಿಸ್ತೀನಿ, ನಾಳೆ ಕಳಿಸ್ತೀನಿ. ಕಡೆಗೆ ರಂಭಾಪುರಿ ಜಗದ್ಗುರುಗಳು ಬಂದೇ ಹೋದ್ರ ಕರೆ ಅವನ್ ಗಂಡ ಮಗ ಅಲ್ಲಿ ಒಂದು ಕಲ್ಲು ಹಾಕ್ಲಿಲ್ಲ, ಒಂದು ಸಿಪ್ ನೀರು ಹಾಕ್ಲಿಲ್ಲ. ಇಂಥ ಸರ್ಕಾರ ತಗೊಂಡು ಎದಕ್ ಬೇಕ್ರಿ? ಅಲ್ಲ ಮಾರಾಯ, ನಡೆಸ್ತಿದ್ರೆ ಚಂದಗೆರೆ ನಡೆಸ್ಬೇಕ್ರಿ, ಇಲ್ಲಾಂದ್ರೆ ಏನ್ ಪ್ರಯೋಜನ? ಇದು ಜನರಿಗೆ ಮೋಸ ಯಾಕೆ ಮಾಡೋದು ಕೆಲಸ ಇಂಥದ್ದು ಹೇಳಿ ನೋಡೋಣ. ಅದಕ್ಕಾಗಿ ನಾನು ನಿಜವಾಗಿ ಇದು ಬಹಳ ಕೆಟ್ಟದ ಕೆಲಸ. ಅದಕ್ಕೆ ಏನು 3 ವರ್ಷದ ಏನು ಸಾಧನೆ ಅಂತ ಹೇಳಿ ಸಿದ್ದರಾಮಣ್ಣ ಅವ್ರು ಹೇಳ್ಯಾರ. 3 ವರ್ಷದ ಸರ್ಕಾರಕ್ಕೆ 300 ವೈಫಲ್ಯಗಳ ಹಾರವನ್ನ ನಾನೇ ಸಿದ್ದರಾಮಣ್ಣಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳ್ತೀನಪ್ಪ. ಅವರು ಎಲ್ಲಾನು ಮರ್ತು ಬಿಟ್ಟಾರ್ರಿ. ಅಭಿವೃದ್ಧಿ, ಜನರ ಕೆಲಸ, ಅದು ಇದು ಬಿಟ್ಟಾರ. ಬರೀ ಎದಕ್ಕಾದ್ರೆ ಬರೀ ಕುರ್ಚಿ ಸಲ ಜಗಳ. 3 ವರ್ಷದಿಂದ ಏನ್ ಮಾಡ್ಯಾರಪ್ಪ ಅಂದ್ರೆ 3 ವರ್ಷದಿಂದ ಸಿದ್ದರಾಮಣ್ಣ ತಗೊಂಡು ಕೂಡ್ಲೇನೆ ಶುರು ಆಗಿಬಿಟ್ಟದ. 3 ವರ್ಷ ಏನಂದ್ರೆ ಬರೀ ಕುರ್ಚಿ ಸಲಗೆ ಜಗಳ. ಆ ಕುರ್ಚಿನೇ ಬಹಳ ಇಂಪಾರ್ಟೆಂಟ್ ಆಗ್ಯದ ಜನರ ಕೆಲಸಕ್ಕಿಂತಲ್ಲ. ಮೋದಿಯವ್ರ ಬಗ್ಗೆ ಏನ್ ಹೇಳುದು? ಅಲ್ಲ, ನೀವು ಎಲ್ಲರಿಗೂ ಗೊತ್ತದ, ಮೋದಿಯವ್ರು ಬಂದು 2014ರಿಂದ 2014 ಅಧಿಕಾರ ತಗೊಂಡ ಮೇಲೆ ಇಷ್ಟು ವರ್ಷ ಆಯ್ತು. 15 ವರ್ಷ ಆಯ್ತು, 13 ವರ್ಷ, 14 ವರ್ಷ ಆಗ್ಯದ. ತುಲನಾತ್ಮಕ ದೃಷ್ಟಿಯಿಂದ ನೋಡ್ರಲ್ಲ, 75 ವರ್ಷ ಈ ರಾಜ್ಯದ ಕಾಂಗ್ರೆಸ್ನವ್ರು ಈ ದೇಶದಾಗ ಏನ್ ಮಾಡ್ಯಾರ ನೋಡ್ರಿ. ಈ 14 ವರ್ಷನಾಗ ಮೋದಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಏನ್ ಮಾಡ್ಯಾರ ನೀವೇ ತುಲನಾತ್ಮಕ ದೃಷ್ಟಿಯಿಂದ ನೋಡ್ಕೊಂಡು ಬರಿಬಹುದಪ್ಪ ನೀವೇ. ಮೋದಿ ಇಮೇಜ್ ಕಡಿಮೆ ಆಗ್ತಿದೆ. ನೀಟ್ ಎಕ್ಸಾಮ್ ದೊಡ್ಡ ಮಕ್ಕಳು 22 ಲಕ್ಷ ಜನ ಬಂದಿದ್ರು, ಎಲ್ಲ ಲೀಕ್ ಆಗಿ ಅವ್ರ ಭವಿಷ್ಯನ ಡೋಲಾಯಮಾನ ಆಯಿತು. ಈಗ ಜಾಗತಿಕ ಬಿಕ್ಕಟ್ಟಿನ ನಡುವೆ ಬೆಲೆ ಏರಿಕೆಯನ್ನು ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲ್, ಡೀಸೆಲ್,
ಬಂಗಾರ ಕೊಡ್ಬೇಡಿ ಅಂತಾರೆ ಪ್ರಧಾನಿ. ಅವರೇ ಮತ್ತೆ ವಿದೇಶ ಪ್ರವಾಸ ಮಾಡ್ತಿದ್ದಾರೆ. ನೀವು ಎಲ್ಲರೂ ಈಗ ಸೈಕಲ್ ತಗೊಂಡು ಅಡ್ಡಾಡೋ ಪರಿಸ್ಥಿತಿ ಬಂದ ದೇಶದಲ್ಲಿ ಈ ಕತೆ ಬಿಜೆಪಿಯಿಂದಾನೇ ಆಗಿರೋದಿಲ್ಲ ಎಲ್ಲ. ಅದ್ ನೋಡ್ರಿ ಏನು ಈಗ ಈಗ ಜಗತ್ತಿನೊಳಗ ಯುದ್ಧ ಪ್ರಾರಂಭ ಆಗ್ಯದೇನು ಬಿಜೆಪಿ ಅವರ ಪ್ರಾರಂಭ ಮಾಡಿದ್ರ? ನೀವು ಹಂಗ ಯೋಚನೆ ಮಾಡಿದ್ರಿ ಹೆಂಗ್ರಿ? ಹಾ ಹೇಳ್ರಿ ನೋಡೋಣ. ಈಗ ಆಗಿರ್ಬೋದು, ಈಗ ನೀಟದ್ದು ಇದ್ರಾಗ ಸರ್ಕಾರದ ತಪ್ಪತ್ತಿರೋ ನೀವೇನತ್ತೀರಿ ಅನ್ರಿ? ಅದು ಯಾರೋ ಒಬ್ಬರು ಮಿಸ್ಶೀಪ್ ಮಾಡೋದು ಸಲುವಾಗಿ ನೋಡಿದ್ರೆ ಒಬ್ಬ ಹೆಣ್ಣುಮಗಳು ಯಾರೇ ಮಾಡ್ತಾರ ಅಂತ ಕೆಲಸ? ಅವರೇ ತಾನೇ ಬಯಲು ಮಾಡೋದು, ಒಬ್ಬ ಹೆಣ್ಣುಮಗಳು. ಅವ್ರು ನಿಮ್ಮ ಶಿಕ್ಷಣ ಸಚಿವರ ಜೊತೆಗೆ ಲಿಂಕ್ ಇದೆ. ಯಾರು ನೀವ್ ಹೇಳ್ತೀರಿ ಹಂಗ? ಅವ್ರಿಗೆ ಯಾಕೆ ಲಿಂಕ್ ಇರ್ತದ? ಅವ್ರಿಗೆ ಅಲ್ರಿ ನೋಡ್ರಿ, ಅವ್ರ ಹಂಗ್ ಮಾಡ್ಲಿಕ್ ಸಾಧ್ಯ ಅದ ಹೇಳ್ರಿ ನೋಡೋಣ. ಆದ್ರೆ ಇವ್ರು ಏನ್ರಿ ಹೇಳ್ಕೊತ ಅಡ್ಡಾಡ್ತಾರ, ಅದಕ್ಕೇನ್ ಮಾಡ್ಲಕ್ ಆಗ್ತದ? ಆದ್ರೆ ನೋಡ್ರಿ ಅಲ್ರಿ ಇತಿಹಾಸ ಮೋದಿಯವ್ರು ನೋಡ್ರಿ ವೆಸ್ಟ್ ಬಂಗಾಲ್ದಲ್ಲಿ ಏನ್ ಮಾಡಿದ್ರಪ್ಪ? ಇತಿಹಾಸ ನಿರ್ಮಾಣ ಮಾಡ್ಲಿಲ್ಲ. ಮತ್ ಬ್ಯಾಡಾಗಿತ್ತು ಮೋದಿ ಆಡಳಿತ, ಮೋದಿ ಕೆಟ್ಟವ ಇದ್ದಿದ್ರ ಅಲ್ಲಿ ಬಂಗಾಲ್ನಾಗ ಓಟ್ ಹಾಕ್ತಿದ್ರ ಜನ. ಒಂದು ಚಿಪಡಿ ಮಾಡಿ ಹೋಗೋದು, ಚಿಪಡಿ ಬಂದು ನೋಡ್ರಿ ಇವೆಲ್ಲ. ಮತ್ತು ಅವ್ರ ಅಭಿವೃದ್ಧಿ ಇವೆಲ್ಲ ಕೆಲಸ ನೋಡ್ಯಾರ ಅಂತ ಹೇಳಿ ಅವ್ರು ಓಟ್ ಹಾಕ್ಯಾರ. ಇಲ್ಲಾಂದ್ರೆ ಕಮ್ಯುನಿಸ್ಟ್ ಜನ ಅಷ್ಟು ಸರಳ ಅದರ ಓಟ್ ಹಾಕ್ಲಕ್ಕೆ ಹೇಳಿ ನೋಡೋಣ. ಅದಕ್ಕೆ ಹೇಳ್ತಾರೆ ಯಾರ್ಯಾರು ಏನೋ ಒಂದೊಂದ್ ಥರ. ಬಟ್ ಇವ್ರದ್ದು ಸುಮ್ಮನೆ ಎಲ್ಲ ಬರೀ ಮೋದಿ 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 ಇವತ್ತು ಹೇಳ್ಕೊತ ಹೊಂಟಾರ ಅಷ್ಟೇ. ಈಗ ಗ್ಯಾರಂಟಿ ವಿರೋಧಿಸಿದ್ರಿ. ಈಗ ವೆಸ್ಟ್ ಬಂಗಾಳಲ್ಲಿ ನಿಮ್ ಸರ್ಕಾರನೇ ಈಗ ಮಹಿಳೆಯರಿಗೆ ಈಗ ನೋಡ್ರಿ 3,000 ಕೊಡಕ್ ಮುಂದಾಯ್ತು. ಆಗ ಹಿರಿಯಕ್ಕನ ಚಾಳ ಮನೆ ಮಂದಿಗೆ ನಂಗೆ ಪ್ರಾರಂಭ ಆದದ್ದು ಇಲ್ಲೇ ತಾನೇ. ಅದು ಪ್ರಾರಂಭ ಮಾಡೋದು ಇಲ್ಲೇ ಅಂದ್ರೆ ಈಗ ಮತ್ತ ಹೌದ್ರಿ. ಪೊಲಿಟಿಕಲ್ ಪಾರ್ಟಿ ನಡೆಸೋರು ತನ್ನ ಸರ್ಕಾರ ಬರ್ಬೇಕನ್ನೋದು ಯೋಚನೆ ಮಾಡ್ತಾರ. ಈಗ ಆಯ್ತಪ್ಪ ಇಲ್ಲಿ ಕರ್ನಾಟಕದ ಕೊಟ್ಟಾರ ನಾವ್ಯಾಕೆ ಕೊಡಬಾರ್ದು ಅನ್ನೋದು ವಿಚಾರ ಮಾಡ್ತಾರ ಅವರು. ನಮ್ಮ ಪಾರ್ಟಿಯವರು ಮಾಡ್ತಾರ. ದಿವಾಳಿ ಆದಾಕರ ಹೇಳಕತ್ತಿರಲ್ಲ. ಈಗಂತೂ ಇಲ್ಲಿ ಇದನ್ನೇ ಬರೀರಿ ಸರಿಯಾಗಿ. ದಿವಾಳಿ ಆದದ್ದು ಮೊದಲು ಬರೀರಿ, ಅದು ಮುಂದೆ ಆಗೋದು ನೋಡೋಣ. ಅವಾಗ ಬರೆಯಕತ್ತೀರಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।